ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಸುಲಭ ಮತ್ತು ರುಚಿಕರ ಹೀರೆಕಾಯಿ ಬಜ್ಜಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬಜ್ಜಿ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಟೀ, ಕಾಫಿ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಹೀರೆಕಾಯಿ ಬಜ್ಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ತುಂಡು ತುಂಡಾಗಿ ಕತ್ತರಿಸಿದ ಒಂದು ಹೀರೆಕಾಯಿ, 2 ಕಪ್ನಷ್ಟು ಕಡಲೆ ಹಿಟ್ಟು, 2 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ ಅರ್ಧ ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ನೋಡಿ, ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬಜ್ಜಿ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ. ಮತ್ತು ಸ್ವಲ್ಪ ಒಂದು 2-3 ಎಲೆ ಆಗೋಷ್ಟು ಕರಿಬೇವನ್ನು ಹಾಕಿ, ಇದು ಕೂಡ ಒಳ್ಳೆ ರುಚಿ ಕೊಡುತ್ತೆ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹೂರ್ಣದ ರೀತಿಯಲ್ಲಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಾವೇನು ತುಂಡಾಗಿ ಕತ್ತರಿಸ್ಕೊಂಡಿರ್ತೀವಲ್ಲ ಆ ಹೀರೆಕಾಯಿ ಹೂರ್ಣದೊಳಗೆ ಮುಳುಗಿಸಿ ಚೆನ್ನಾಗಿ ಲೇಪನ ಮಾಡಬೇಕು. ಸೊ ನಾನು ಇವಾಗ ಮಾಡ್ತಿದ್ದೀನಿ ಅಲ್ಲ, ಈ ರೀತಿಯಾಗಿ ನೋಡಿ. ನಂತರ ಇದನ್ನು ಚೆನ್ನಾಗಿ ಕರ್ತಿರುವಂಥ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಸೊ ಒಂದೊಂದಾಗಿ ಬಜ್ಜಿ ಬಿಡ್ತಾ ಇರ್ಬೇಕು. ಇನ್ನು ಎಲ್ಲಿ ತನಕ ಕರಿಬೇಕಂತ ಅಂದರೆ ಚಿನ್ನದ ಬಣ್ಣ ಅಂದರೆ ಗೋಲ್ಡ್ ಕಲರ್, ಆ ಬಜ್ಜಿ ಗೋಲ್ಡ್ ಕಲರ್ಗೆ ತಿರುಗಬೇಕು. ಅಲ್ಲಿ ತನಕ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇವಾಗ ಲೈಟಾಗಿ ಕಲರ್ ಬರ್ತಾ ಇದೆ. ಹೀರೆಕಾಯಿ ಬಜ್ಜಿ ರೆಡಿ ಆಗಿದೆ. ಸೊ ಇದನ್ನ ನಾನು ಟೀ, ಕಾಫಿ ಜೊತೆಗೆ ಬಿಸಿಯಾಗಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿದ್ರೆ ಮಾತ್ರ ಅದ್ರ ಟೇಸ್ಟ್ ಏನಂತ ಗೊತ್ತಾಗೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅಚ್ಚುಗೌಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ನಿಮ್ಮ ಫೇವ್ರೆಟ್ ಬಜ್ಜಿ ಯಾವುದಂತ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.